ಜಯಂತಿಯನ್ನು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಕಾರ್ಮಿಕರ ಸಂಘ ದೀನದಲಿತ ಜ್ಯೋತಿ ಡಾಕ್ಟರ್ ಅಂಬೇಡ್ಕರ್ ಕಾರ್ಮಿಕರ ಸಂಘ ಅವರು ಇಲ್ಲಿ ನಮ್ಮ ಬಿನ್ನಿ ಲೇಔಟ್ನಲ್ಲಿ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಹಾಗೂ ಇದಕ್ಕೆ ಭಾಳ ಮುಂಚೂಣಿಯಲ್ಲಿ ಯಾವಾಗಲೂ ನಿಂತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಂಥ ನಮ್ಮ ಶೇಖರ್ ಅವರು ಇವತ್ತು ಜೊತೆಲಿಲ್ಲ. ಅವರು ಯಾವಾಗಲೂ ಭಾಳ ಈ ಥರ ಒಂದು ಅನೇಕ ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ಮುಂದೆ ನಿಂತು ಒಬ್ಬ ಈ ಒಂದು ಏರಿಯಾದಲ್ಲಿ ಒಳ್ಳೆ ನಾಯಕನಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತು ಅವ್ರು ಇಲ್ಲದೇ ಇರುವಂಥದ್ದು ನಮ್ಮೆಲ್ಲರೂ ಕೂಡ ನೋವಿನ ಸಂಗತಿ. ಆದರೂ ಇವತ್ತು ಆ ಸಂಘದವರು ಎಲ್ಲ ಯುವಕರು ಎಲ್ಲ ಸೇರಿ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಮುಂದಿನ ದಿವಸಗಳಲ್ಲಿ ಹೆಚ್ಚೆಚ್ಚು ಈ ಒಂದು ಬಡಾವಣೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿ, ನಮ್ಮ ಜನರಿಗೆ ಎಲ್ಲ ಒಳ್ಳೆಯ ಕೆಲಸಗಳಾಗ್ತಕ್ಕಂಥದ್ದಕ್ಕೆ ಅವರ ಸಂಘ ಉಪಯೋಗಿಸ್ಕೊಂಡು ಇಲ್ಲಿಯ ಒಂದು ಅಭಿವೃದ್ಧಿ ಮತ್ತು ಜನರ ಒಂದು ಒಳ್ಳೆಯದಕ್ಕೋಸ್ಕರ ತಮ್ಮ ಸಂಘಟನೆಯನ್ನು ಉಪಯೋಗಿಸ್ಕೊಳ್ಳಿ. ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯಕ್ಕೆ ಒಬ್ಬ ಈ ದೇಶಕ್ಕೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಎಲ್ಲ ಅನ್ಯಾಯಗಳು ಮತ್ತು ಅನೈತಿಕ ಮತ್ತು ಒಂದು ಕೆಟ್ಟ ಪದ್ಧತಿಗಳ ವಿರುದ್ಧ ಧ್ವನಿಯನ್ನು ಎತ್ತಿ ತಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿ ಬಹುಶಃ ಅತ್ಯಂತ ದೊಡ್ಡ ಬುದ್ಧಿವಂತ ಮತ್ತು ಜ್ಞಾನಿಯಾಗಿದ್ದರು. ಇಡೀ ವಿಶ್ವದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಓಡಾಡಿ ಅಮೆರಿಕ UK ಪದವೀಧರರಾಗಿ PhD ತಗೊಂಡು ಬಂದು ದಲಿತರು ಯಾರಿಗಿಂತ ಕಮ್ಮಿ ಇಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಟ್ಟಿರ್ತಾರೆ. ಅಂಬೇಡ್ಕರ್ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಬಿನ್ನಿಪೇಟೆ ವಾರ್ಡಿನ ಎಲ್ಲ ಮಹಾಜನತೆಗೂ ರಾಜ್ಯದ ಮಹಾಜನತೆಗೂ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಎಲ್ಲ ಸಂಘ ಸಂಸ್ಥೆಯವರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಲಿ, ಇಲ್ಲಿನ ಬಡವರಿಗೆ ಅನುಕೂಲ ಆಗೋ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಸಂಘದವರು ಅಂತ ಹೇಳ್ತಾ ಇಲ್ಲಿ ಕರೆಸಿ 2 ಮಾತಿನಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ನಮಸ್ಕಾರ. ಇವತ್ತು ಅಂಬೇಡ್ಕರ್
ಜಯಂತಿ ಬೆನ್ನಿಪೇಟೆ ಸ್ಥಳದಲ್ಲಿ ಮಾಡ್ತಾ ಇರೋದು, ಇಲ್ಲಿ ಮಾಡ್ತಾ ಇರುವ ವ್ಯಕ್ತಿಗಳು ಎಲ್ಲರಿಗೂ ನನ್ನದು ಶುಭಾಶಯಗಳು. ಇದೇ ಥರ ವರ್ಷ ನಮ್ಮ ವ್ಯಕ್ತಿಗಳು ಎಲ್ಲರೂ ಒಗ್ಗಟ್ಟಾಗಿ ಯಾವುದೂ ಪ್ರಾಬ್ಲಮ್ ಇಲ್ಲದೆ ವರ್ಷ ಈ ಅಂಬೇಡ್ಕರ್ ಜಯಂತಿನ ಒಳ್ಳೆದಾಗಿ ಮಾಡಬೇಕಂತೇಳಿ ನನ್ನದು ವಿನಂತಿ. ನன்றಿ.